ಸಮೀರ್ ಅನ್ನುವಂತಹ ವ್ಯಕ್ತಿ ಮಾಡ್ತಾ ಇರತಕ್ಕಂತ ಅಪಪ್ರಚಾರ ಏನಿದೆ ಈ ವಿಚಾರವಾಗಿ ಕೂಡ ಹಿಂದೂ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪ್ತಿ ತೊಳ್ಪಾಡಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಎಸ್ ದೀಪ್ತಿ ತೊಳ್ಪಾಡಿ, ಈಗ ಸಮೀರ್ ವಿಚಾರದಲ್ಲಿ ಹಿಂದೂ ಸಂಘಟನೆಗಳು ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಧರ್ಮದ ವಿಚಾರವಾಗಿ ಈ ಯೂಟ್ಯೂಬರ್ ಸಮೀರ್ ಹಾಗೆ ಸಂಸದ ಸೆಂಥಿಲ್ ಅವರು ತುಂಬಾನೇ ಅಪಪ್ರಚಾರವನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಇನ್ನೂ ಕೂಡ ಹಿಂದೂ ಸಂಘಟನೆಗಳು ಅಥವಾ ಹಿಂದೂಗಳು ಕೈಕಟ್ಟಿ ಕುಳಿತಾರೆ. ಎಲ್ಲಾ ಧರ್ಮಕ್ಷೇತ್ರಗಳ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಅಪಪ್ರಚಾರ ನಡೆಯುತ್ತೆ. ಹೀಗಾಗಿ ಇದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಬಾರದು. ದಿಸ್ ಇಸ್ ದ ರೈಟ್ ಟೈಮ್. ನಾವೆಲ್ಲ ಒಟ್ಟುಗೂಡಿ ಧರ್ಮಸ್ಥಳದ ವಿರುದ್ಧ ಏನು ಪಿತೂರಿ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡುವಂತದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಒಂದು ಉಗ್ರವಾದಂತಹ ಅಭಿಯಾನವನ್ನ ಶುರು ಮಾಡಿದೆ. ಪ್ರಮುಖವಾಗಿ ಸಮೀರ್ ಬಂಧನವನ್ನ ಮಾಡಿ, ಯಾಕಂದ್ರೆ ಅಪಪ್ರಚಾರ ಮಾಡುತ್ತಿರುವಂತಹ ವ್ಯಕ್ತಿ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸೆಕ್ಷನ್ಗಳಿದೆ. ಅದರ ಅಂಡರ್ ಅಲ್ಲಿ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಒಬ್ಬರೊಬ್ರು ಹಿಂದೂ ಮುಖಂಡರು ಅಥವಾ ಹಿಂದೂಗಳೇನಾದ್ರೂ ಅಪಪ್ರಚಾರ ಅಥವಾ ಏನಾದ್ರೂ ಬೇರೆ ವಿಚಾರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ. ಇಂಥವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಕೇವಲ SITಯನ್ನ ಮಾಡೋ ಮೂಲಕ ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಏನಾದ್ರೂ ನಡೀತಾ ಇದೆಯಾ? ಇವರಿಗೆ ಯಾಕೆ ಕಠಿಣವಾದಂತಹ ಶಿಕ್ಷೆಯನ್ನ ಮಾಡ್ತಾ ಇಲ್ಲ? ಹೀಗಾಗಿ ಈ ಒತ್ತಡವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗ ಹಿಂದೂ ಪರ ಸಂಘಟನೆಗಳು ಒಟ್ಟಾಗಿವೆ. ಒಂದು ಅಭಿಯಾನವನ್ನ ಶುರು ಮಾಡೋ ಮೂಲಕ ಎಲ್ಲಾ ಹಿಂದೂಗಳು ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಸಮೀರ್ ವಿರುದ್ಧ ಕ್ರಮವನ್ನ ತಗೊಳ್ಬೇಕು, ಇಮಿಡಿಯೇಟ್ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಒಂದು FIR ಅನ್ನ ಮಾಡಿಸಿ ಅಂತನೂ ಕೂಡ ಈಗಾಗಲೇ ಆ ಒಂದು ಪಾಂಪ್ಲೆಟ್ ಅನ್ನ ಕೂಡ ಹಂಚಿಕೆ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಧರ್ಮದ ಮುಖಂಡರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪಡೆದುಕೊಂಡು ಯಾವ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು, ಜಾಗೃತರಾಗಬೇಕು, ಒಟ್ಟು ಸೇರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವಂತಹ ಕಾರಣದ ಕೈಗಳಿದೆ. ಇದಕ್ಕೆ ವಿದೇಶದಿಂದ ಹಣ ಸಪ್ಲೈ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ನಾವು ಇದನ್ನೇ ಬಿಟ್ರೆ ಇದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಚಿಕ್ಕದ್ರಲ್ಲೇ ಇದನ್ನ ಬುಡ ಸಮೇತ ಇದು ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರು ಇನ್ನೂ ಕೂಡ ಈ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಈ ಸಮೀರ್ ವ್ಯಕ್ತಿ ಮಾಡ್ತಾ ಇರತಕ್ಕಂತ ಅಪಪ್ರಚಾರ ಏನಿದೆ ಈ ವಿಚಾರವಾಗಿ ಕೂಡ ಹಿಂದೂ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪ್ತಿ ತೊಳ್ಪಾಡಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಎಸ್ ದೀಪ್ತಿ ತೊಳ್ಪಾಡಿ, ಈಗ ಸಮೀರ್ ವಿಚಾರದಲ್ಲಿ ಹಿಂದೂ ಸಂಘಟನೆಗಳು ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಧರ್ಮದ ವಿಚಾರವಾಗಿ ಈ ಯೂಟ್ಯೂಬರ್ ಸಮೀರ್ ಹಾಗೆ ಸಂಸದ ಸೆಂಥಿಲ್ ಅವರು ತುಂಬಾನೇ ಅಪಪ್ರಚಾರವನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಇನ್ನೂ ಕೂಡ ಹಿಂದೂ ಸಂಘಟನೆಗಳು ಅಥವಾ ಹಿಂದೂಗಳು ಕೈಕಟ್ಟಿ ಕುಳಿತಾರೆ. ಎಲ್ಲಾ ಧರ್ಮಕ್ಷೇತ್ರಗಳ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಅಪಪ್ರಚಾರ ನಡೆಯುತ್ತೆ. ಹೀಗಾಗಿ ಇದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಬಾರದು. ದಿಸ್ ಇಸ್ ದ ರೈಟ್ ಟೈಮ್. ನಾವೆಲ್ಲ ಒಟ್ಟುಗೂಡಿ ಧರ್ಮಸ್ಥಳದ ವಿರುದ್ಧ ಏನು ಪಿತೂರಿ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡುವಂತದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಒಂದು ಉಗ್ರವಾದಂತಹ ಅಭಿಯಾನವನ್ನ ಶುರು ಮಾಡಿದೆ. ಪ್ರಮುಖವಾಗಿ ಸಮೀರ್ ಬಂಧನವನ್ನ ಮಾಡಿ, ಯಾಕಂದ್ರೆ ಅಪಪ್ರಚಾರ ಮಾಡುತ್ತಿರುವಂತಹ ವ್ಯಕ್ತಿ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸೆಕ್ಷನ್ಗಳಿದೆ. ಅದರ ಅಂಡರ್ ಅಲ್ಲಿ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಒಬ್ಬರೊಬ್ರು ಹಿಂದೂ ಮುಖಂಡರು ಅಥವಾ ಹಿಂದೂಗಳೇನಾದ್ರೂ ಅಪಪ್ರಚಾರ ಅಥವಾ ಏನಾದ್ರೂ ಬೇರೆ ವಿಚಾರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ. ಇಂಥವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಕೇವಲ SITಯನ್ನ ಮಾಡೋ ಮೂಲಕ ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಏನಾದ್ರೂ ನಡೀತಾ ಇದೆಯಾ? ಇವರಿಗೆ ಯಾಕೆ ಕಠಿಣವಾದಂತಹ ಶಿಕ್ಷೆಯನ್ನ ಮಾಡ್ತಾ ಇಲ್ಲ? ಹೀಗಾಗಿ ಈ ಒತ್ತಡವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗ ಹಿಂದೂ ಪರ ಸಂಘಟನೆಗಳು ಒಟ್ಟಾಗಿವೆ. ಒಂದು ಅಭಿಯಾನವನ್ನ ಶುರು ಮಾಡೋ ಮೂಲಕ ಎಲ್ಲಾ ಹಿಂದೂಗಳು ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಸಮೀರ್ ವಿರುದ್ಧ ಕ್ರಮವನ್ನ ತಗೊಳ್ಬೇಕು, ಇಮಿಡಿಯೇಟ್ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಒಂದು FIR ಅನ್ನ ಮಾಡಿಸಿ ಅಂತನೂ ಕೂಡ ಈಗಾಗಲೇ ಆ ಒಂದು ಪಾಂಪ್ಲೆಟ್ ಅನ್ನ ಕೂಡ ಹಂಚಿಕೆ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಧರ್ಮದ ಮುಖಂಡರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪಡೆದುಕೊಂಡು ಯಾವ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು, ಜಾಗೃತರಾಗಬೇಕು, ಒಟ್ಟು ಸೇರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ.
ಯಾಕಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವಂತಹ ಕಾರಣದ ಕೈಗಳಿದೆ. ಇದಕ್ಕೆ ವಿದೇಶದಿಂದ ಹಣ ಸಪ್ಲೈ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ನಾವು ಇದನ್ನೇ ಬಿಟ್ರೆ ಇದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಚಿಕ್ಕದ್ರಲ್ಲೇ ಇದನ್ನ ಬುಡ ಸಮೇತ ಇದು ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರು ಇನ್ನೂ ಕೂಡ ಈ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಈ ಸಮೀರ್ ಅನ್ನುವಂತ ವ್ಯಕ್ತಿ ಮಾಡ್ತಾ ಇರತಕ್ಕಂತ ಅಪಪ್ರಚಾರ ಏನಿದೆ ಈ ವಿಚಾರವಾಗಿ ಕೂಡ ಹಿಂದೂ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪ್ತಿ ತೊಳ್ಪಾಡಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಎಸ್ ದೀಪ್ತಿ ತೊಳ್ಪಾಡಿ, ಈಗ ಸಮೀರ್ ವಿಚಾರದಲ್ಲಿ ಹಿಂದೂ ಸಂಘಟನೆಗಳು ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಧರ್ಮದ ವಿಚಾರವಾಗಿ ಈ ಯೂಟ್ಯೂಬರ್ ಸಮೀರ್ ಹಾಗೆ ಸಂಸದ ಸೆಂಥಿಲ್ ಅವರು ತುಂಬಾನೇ ಅಪಪ್ರಚಾರವನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಇನ್ನೂ ಕೂಡ ಹಿಂದೂ ಸಂಘಟನೆಗಳು ಅಥವಾ ಹಿಂದೂಗಳು ಕೈಕಟ್ಟಿ ಕುಳಿತಾರೆ. ಎಲ್ಲಾ ಧರ್ಮಕ್ಷೇತ್ರಗಳ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಅಪಪ್ರಚಾರ ನಡೆಯುತ್ತೆ. ಹೀಗಾಗಿ ಇದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಬಾರದು. ದಿಸ್ ಇಸ್ ದ ರೈಟ್ ಟೈಮ್. ನಾವೆಲ್ಲ ಒಟ್ಟುಗೂಡಿ ಧರ್ಮಸ್ಥಳದ ವಿರುದ್ಧ ಏನು ಪಿತೂರಿ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡುವಂತದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಒಂದು ಉಗ್ರವಾದಂತಹ ಅಭಿಯಾನವನ್ನ ಶುರು ಮಾಡಿದೆ. ಪ್ರಮುಖವಾಗಿ ಸಮೀರ್ ಬಂಧನವನ್ನ ಮಾಡಿ, ಯಾಕಂದ್ರೆ ಅಪಪ್ರಚಾರ ಮಾಡುತ್ತಿರುವಂತಹ ವ್ಯಕ್ತಿ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸೆಕ್ಷನ್ಗಳಿದೆ. ಅದರ ಅಂಡರ್ ಅಲ್ಲಿ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಒಬ್ಬರೊಬ್ರು ಹಿಂದೂ ಮುಖಂಡರು ಅಥವಾ ಹಿಂದೂಗಳೇನಾದ್ರೂ ಅಪಪ್ರಚಾರ ಅಥವಾ ಏನಾದ್ರೂ ಬೇರೆ ವಿಚಾರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ. ಇಂಥವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಕೇವಲ SIT ಮಾಡೋ ಮೂಲಕ ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಏನಾದ್ರೂ ನಡೀತಾ ಇದೆಯಾ? ಇವರಿಗೆ ಯಾಕೆ ಕಠಿಣವಾದಂತಹ ಶಿಕ್ಷೆಯನ್ನ ಮಾಡ್ತಾ ಇಲ್ಲ? ಹೀಗಾಗಿ ಈ ಒತ್ತಡವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗ ಹಿಂದೂ ಪರ ಸಂಘಟನೆಗಳು ಒಟ್ಟಾಗಿವೆ. ಒಂದು ಅಭಿಯಾನವನ್ನ ಶುರು ಮಾಡೋ ಮೂಲಕ ಎಲ್ಲಾ ಹಿಂದೂಗಳು ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಸಮೀರ್ ವಿರುದ್ಧ ಕ್ರಮವನ್ನ ತಗೊಳ್ಬೇಕು, ಇಮಿಡಿಯೇಟ್ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಒಂದು FIR ಅನ್ನ ಮಾಡಿಸಿ ಅಂತನೂ ಕೂಡ ಈಗಾಗಲೇ ಆ ಒಂದು ಪಾಂಪ್ಲೆಟ್ ಅನ್ನ ಕೂಡ ಹಂಚಿಕೆ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಧರ್ಮದ ಮುಖಂಡರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪಡೆದುಕೊಂಡು ಯಾವ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು, ಜಾಗೃತರಾಗಬೇಕು, ಒಟ್ಟು ಸೇರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವಂತಹ ಕಾರಣದ ಕೈಗಳಿದೆ. ಇದಕ್ಕೆ ವಿದೇಶದಿಂದ ಹಣ ಸಪ್ಲೈ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ನಾವು ಇದನ್ನೇ ಬಿಟ್ರೆ ಇದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಚಿಕ್ಕದ್ರಲ್ಲೇ ಇದನ್ನ ಬುಡ ಸಮೇತ ಇದು ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರು ಇನ್ನೂ ಕೂಡ ಈ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಈ ಸಮೀರ್ ಅನ್ನುವಂತ ವ್ಯಕ್ತಿ ಮಾಡ್ತಾ ಇರತಕ್ಕಂತ ಅಪಪ್ರಚಾರ ಏನಿದೆ ಈ ವಿಚಾರವಾಗಿ ಕೂಡ ಹಿಂದೂ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪ್ತಿ ತೊಳ್ಪಾಡಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ಎಸ್ ದೀಪ್ತಿ ತೊಳ್ಪಾಡಿ, ಈಗ ಸಮೀರ್ ವಿಚಾರದಲ್ಲಿ ಹಿಂದೂ ಸಂಘಟನೆಗಳು ಯಾವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಧರ್ಮದ ವಿಚಾರವಾಗಿ ಈ ಯೂಟ್ಯೂಬರ್ ಸಮೀರ್ ಹಾಗೆ ಸಂಸದ ಸೆಂಥಿಲ್ ಅವರು ತುಂಬಾನೇ ಅಪಪ್ರಚಾರವನ್ನ ಮಾಡ್ತಾರೆ. ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಇನ್ನೂ ಕೂಡ ಹಿಂದೂ ಸಂಘಟನೆಗಳು ಅಥವಾ ಹಿಂದೂಗಳು ಕೈಕಟ್ಟಿ ಕುಳಿತಾರೆ. ಎಲ್ಲಾ ಧರ್ಮಕ್ಷೇತ್ರಗಳ ಬಗ್ಗೆಯೂ ಕೂಡ ಇದೇ ರೀತಿಯಾಗಿ ಅಪಪ್ರಚಾರ ನಡೆಯುತ್ತೆ. ಹೀಗಾಗಿ ಇದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಬಾರದು. ದಿಸ್ ಇಸ್ ದ ರೈಟ್ ಟೈಮ್. ನಾವೆಲ್ಲ ಒಟ್ಟುಗೂಡಿ ಧರ್ಮಸ್ಥಳದ ವಿರುದ್ಧ ಏನು ಪಿತೂರಿ ನಡೀತಾ ಇದೆ ಅದನ್ನ ಸ್ಟಾಪ್ ಮಾಡುವಂತದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಒಂದು ಉಗ್ರವಾದಂತಹ ಅಭಿಯಾನವನ್ನ ಶುರು ಮಾಡಿದೆ. ಪ್ರಮುಖವಾಗಿ ಸಮೀರ್ ಬಂಧನವನ್ನ ಮಾಡಿ, ಯಾಕಂದ್ರೆ ಅಪಪ್ರಚಾರ ಮಾಡುತ್ತಿರುವಂತಹ ವ್ಯಕ್ತಿ ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸೆಕ್ಷನ್ಗಳಿದೆ. ಅದರ ಅಂಡರ್ ಅಲ್ಲಿ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಒಬ್ಬರೊಬ್ರು ಹಿಂದೂ ಮುಖಂಡರು ಅಥವಾ ಹಿಂದೂಗಳೇನಾದ್ರೂ ಅಪಪ್ರಚಾರ ಅಥವಾ ಏನಾದ್ರೂ ಬೇರೆ ವಿಚಾರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಅರೆಸ್ಟ್ ಆಗುತ್ತೆ. ಇಂಥವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಕೇವಲ SIT ಮಾಡೋ ಮೂಲಕ ತನಿಖೆಯ ದಿಕ್ಕು ತಪ್ಪಿಸುವಂತಹ ಕೆಲಸ ಏನಾದ್ರೂ ನಡೀತಾ ಇದೆಯಾ? ಇವರಿಗೆ ಯಾಕೆ ಕಠಿಣವಾದಂತಹ ಶಿಕ್ಷೆಯನ್ನ ಮಾಡ್ತಾ ಇಲ್ಲ? ಹೀಗಾಗಿ ಈ ಒತ್ತಡವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗ ಹಿಂದೂ ಪರ ಸಂಘಟನೆಗಳು ಒಟ್ಟಾಗಿವೆ. ಒಂದು ಅಭಿಯಾನವನ್ನ ಶುರು ಮಾಡೋ ಮೂಲಕ ಎಲ್ಲಾ ಹಿಂದೂಗಳು ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಸಮೀರ್ ವಿರುದ್ಧ ಕ್ರಮವನ್ನ ತಗೊಳ್ಬೇಕು, ಇಮಿಡಿಯೇಟ್ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಒಂದು FIR ಅನ್ನ ಮಾಡಿಸಿ ಅಂತನೂ ಕೂಡ ಈಗಾಗಲೇ ಆ ಒಂದು ಪಾಂಪ್ಲೆಟ್ ಅನ್ನ ಕೂಡ ಹಂಚಿಕೆ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಧರ್ಮದ ಮುಖಂಡರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪಡೆದುಕೊಂಡು ಯಾವ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು,
ಮಾಡ್ಕೋಬೇಕು, ಜಾಗೃತರಾಗಬೇಕು, ಒಟ್ಟು ಸೇರಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲಬೇಕು. ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಹಾಳು ಮಾಡುವಂತಹ ಕಾರಣದ ಕೈಗಳಿದೆ. ಇದಕ್ಕೆ ವಿದೇಶದಿಂದ ಹಣ ಸಪ್ಲೈ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ನಾವು ಇದನ್ನೇ ಬಿಟ್ರೆ ಇದು ದೊಡ್ಡ ಮರವಾಗಿ ಬೆಳೆಯುತ್ತೆ. ಚಿಕ್ಕದ್ರಲ್ಲೇ ಇದನ್ನ ಬುಡ ಸಮೇತ ಇದು ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರು ಇನ್ನೂ ಕೂಡ ಈ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಅಭಿಯಾನ